ಹಾಸನಾಂಬೆಯ ದರ್ಶನಕ್ಕೆ ಆಗಮಿಸಿದ್ದಾರೆ ಎಚ್.ಡಿ. ರೇವಣ್ಣ ದಂಪತಿ. ಮುಖ್ಯ ದ್ವಾರದಲ್ಲೇ ಕಾರು ತಡೆದರು ಕಂದಾಯ ಇಲಾಖೆಯ ಸಿಬ್ಬಂದಿ. ಹಾಸನಾಂಬೆ ದೇಗುಲದ ಬಳಿ ರೇವಣ್ಣ ಬರ್ತಿದ್ದಂತೆ ಸಿಡಿಮಿಡಿಗೊಂಡಿದ್ದಾರೆ. ರೇವಣ್ಣ ಮತ್ತು ಭವಾನಿ ರೇವಣ್ಣ ಬಂದಿದ್ರು ಹಾಸನಾಂಬೆ ದೇಗುಲದ ಬಳಿ. ಆಗ ಕಾರನ್ನು ತಡೆದಿದ್ದಕ್ಕೆ ಸಿಡಿಮಿಡಿಗೊಂಡಿದ್ದಾರೆ. ಕಂದಾಯ ಇಲಾಖೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳ ವಿರುದ್ಧ ಗರಂ ಆದರು. ಯಾವ ಡಿಸಿ ಅವರನ್ನು ಕರೀರಿ ಅಂತ ರೇವಣ್ಣ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ವರ್ಷಕ್ಕೊಮ್ಮೆ ಹಾಸನಾಂಬೆಯ ದರ್ಶನ ಸಿಗುತ್ತೆ, ದರ್ಶನ ಪಡೆಯೋದಕ್ಕೆ ಅಂತ ಬಂದಿದ್ದಾರೆ. ಗಣ್ಯರ ಶಿಷ್ಟಾಚಾರ ವ್ಯವಸ್ಥೆ ಇದೆ. 1000 ರೂಪಾಯಿ ಟಿಕೆಟ್ ಇದ್ರೂ ಕೂಡ ಕ್ಯೂನಲ್ಲಿ ಹೋಗಲಿಲ್ಲ ರೇವಣ್ಣ. ನೇರವಾಗಿ ದೇಗುಲದ ಬಳಿ ಬಂದಿದ್ದಾರೆ. ಅವರನ್ನ ತಡೆದಿದ್ದಕ್ಕೆ ಬಹಳ ಗರಂ ಆಗಿದ್ದಾರೆ. ಅಂದ್ರೆ ಕಾರನ್ನು ತಡಿಲಾಯಿತು, ನಂತರ ನಡ್ಕೊಂಡೇ ಬಂದಿದ್ದಾರೆ ದೇಗುಲದ ಬಳಿ. ಅಧಿಕಾರಿಗಳಿಗೂ ಕೂಡ ಮಾಹಿತಿ ಇರಲಿಲ್ಲ ಇವರು ಬರುವಂಥದ್ದು. ಮುಖ್ಯ ದ್ವಾರದಲ್ಲಿ ಅವರ ಕಾರನ್ನ ಕಂದಾಯ ಇಲಾಖೆಯ ಸಿಬ್ಬಂದಿ ತಡೀತಾರೆ. ಹಾಗಾಗಿ ಅಧಿಕಾರಿಗಳ ವಿರುದ್ಧ ಸಿಡಿಮಿಡಿಗೊಂಡಿದ್ದಾರೆ ರೇವಣ್ಣ. ಹಾಸನಾಂಬೆ ದರ್ಶನಕ್ಕಾಗಿ ಗಣ್ಯರಿಗೆ ಅಂತ ಒಂದು ಶಿಷ್ಟಾಚಾರ ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಇರೋ ಬಳಿ ರೇವಣ್ಣ ಹೋಗಿಲ್ಲ. 1000 ರೂಪಾಯಿ ಟಿಕೆಟ್ ಇದೆ, ಅದ್ರ ಕ್ಯೂ ಇದೆ, ಅದರ ಕ್ಯೂನಲ್ಲಿ ಹೋಗಿಲ್ಲ. ನೇರವಾಗಿ ದೇಗುಲದ ಬಳಿ ಬಂದಿದ್ದಾರೆ. ಹಾಗಾಗಿ ನೇರವಾಗಿ ಬಂದಿದ್ದಕ್ಕೆ ರೇವಣ್ಣ ದಂಪತಿಯನ್ನು ಅಧಿಕಾರಿಗಳು ತಡೀತಾರೆ. ಮುಖ್ಯ ದ್ವಾರದಲ್ಲಿ ಅವರ ಕಾರನ್ನು ತಡೆಯಲಾಗತ್ತೆ. ಹೀಗಾಗಿ ಗರಂಗೊಂಡ್ರು. ನಂತರ ಅಲ್ಲಿಂದ ನಡ್ಕೊಂಡು ಬಂದಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ರೇವಣ್ಣ ಮತ್ತು ಭವಾನಿ ರೇವಣ್ಣ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊತೀನಿ. ಅದಿರುತ್ತೆ, ಅದೆಲ್ಲ ಹೇಳ್ಕೊಳಕ್ಕಾಗಲ್ಲ. ಹುಷಾರಾಗಿದ್ದಾರೆ ಇವಾಗ. ಇವತ್ತು ಡಿಸ್ಚಾರ್ಜು, ಹುಷಾರಾಗಿದ್ದಾರೆ. ಹೋಗಿದ್ವಿ, ಮಾಡಿದ್ದೀವಿ. ಹಾಸನಾಂಬೆ ದರ್ಶನಕ್ಕಾಗಿ ಬಂದ್ರು ರೇವಣ್ಣ ದಂಪತಿ. ಆ ಸಂದರ್ಭದಲ್ಲಿ ಕೊಂಚ ಅಸಮಾಧಾನಗೊಂಡಿದ್ದಾರೆ. ಯಾಕಂದ್ರೆ ಅದೊಂದಿಷ್ಟು ಶಿಷ್ಟಾಚಾರ ವ್ಯವಸ್ಥೆ ಇರುತ್ತೆ, ಅದರ ಭಾಗವಾಗಿ ಬರಲಿಲ್ಲ ಅವರು. ನೇರವಾಗಿ ಬಂದಿದ್ದಾರೆ. ಕಾರನ್ನು ತಡಿಲಾಯಿತು. ಗರಂಗೊಂಡ್ರು.